ಹಲೋ ಗಾಯ್ಸ್, ವೆಲ್ಕಮ್ ಟು ಪ್ರದೀಪ್ ಬ್ಲಾಗ್ಸ್. ಇವತ್ತು ಆಫೀಸ್ ಇದೆ. ಇವತ್ತು ಒಂದು ವೀಕ್ ರಜಾ ಕೊಟ್ಟಿದ್ರು. ಇವತ್ತಿಂದ ಆಫೀಸ್ಗೆ ಹೋಗ್ಬೇಕು. ಮತ್ತು ಇವತ್ತಿನ ವ್ಲಾಗ್ ಏನಿರುತ್ತೆ ಅಂದರೆ, ನಮ್ಮ ಆಫೀಸ್ ಎಲ್ಲಿದೆ, ಆ, ಹೆಂಗಿದೆ, ನಾನೇನು ವರ್ಕ್ ಮಾಡ್ತೀನಿ ಅಲ್ಲಿ, ಅವೆಲ್ಲ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಒಂದು ವೀಕ್ ರಜಾ ಕೊಟ್ಟಿದ್ರಲ್ಲ, ಆಫೀಸ್ಗೆ ಹೋಗೋಕ್ಕೆ ಮನಸ್ಸಿಲ್ಲ ಇವತ್ತು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಫುಲ್ ರೆಡಿ ಆಗಿದ್ದೀನಿ, ಇನ್ನು ಹೋಗಬೇಕು ಆಫೀಸ್ಗೆ. ನೀರು ಕುಡೀರಿ, ಆರೋಗ್ಯವಾಗಿರಿ. ಹಂಗಂತ ನಾನು ಹೇಳೋದು, ನಮ್ಮ ಅಮ್ಮ ಹೇಳ್ತಾರೆ. ಮನೇಲಿ ನಮ್ಮ ಅಮ್ಮ ಇಲ್ಲ, ಎಲ್ಲೋ ಆಚೆ ಹೋಗೋರೆ. ಸೊ ನಾನೇ ಬಾಗ್ಲು ಹಾಕೊಂಡು ಬೀಗ ಹಾಕೊಂಡು ಹೋಗ್ಬೇಕು. ಯೂಟ್ಯೂಬರ್ ಆಗೋದು ಈಗಲೂ ಅಂದ್ಕೊಂಡಿದ್ದೆ, ಇವಾಗ ಅರ್ಥ ಆಗ್ತೈತೆ. ನೋಡಿ, ನಮ್ಮ ಗಾಡಿಯಲ್ಲಿದೆ, ಎತ್ಕೊಂಡಿದ್ದೀನಿ ಅನ್ಸುತ್ತೆ, ಮಿಸ್ ಆಗಿಲ್ಲ. ಓಕೆ ಓಕೆ ಓಕೆ. ಫೈನಲಿ ಬಂದೆ ಆಫೀಸ್ ಹತ್ರ. ದುರದೃಷ್ಟ ಏನಂದರೆ, ನಮ್ಮ ಬೇಸ್ ಲೊಕೇಶನ್ನೇ ಬೇರೆ, ಇಲ್ಲಿರೋದೇ ಬೇರೆ. ಬೇಸ್ ಲೊಕೇಶನ್ ಬಂದು ಬಿ ಸಿಟಿ ಹತ್ರ. ಸೊ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿದ್ದೆ, ಅದನ್ನು ಈಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ. ಮೈ ಫ್ರೆಂಡ್ಸ್ ಈಸ್ಕೊಂಡೆ ಐ ಡಿ ಕಾರ್ಡು. ಇವಾಗ ನಾನು ಆ್ಯಕ್ಚುಯಲ್ ವರ್ಕ್ ಪ್ಲೇಸ್ಗೆ ಹೋಗ್ತೀನಿ. ಅದು ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ನೋಡಿ, ಬಿ ಸಿ ಟಿ ಮಾಲ್ ಇದು, ಎಲ್ಲ ಥರ ಸಿಗುತ್ತೆ ಇಲ್ಲಿ. ಒಳಗಡೆ ಹೋದರೆ ರೋಲೆಕ್ಸ್ ಶೋರೂಮ್ ಇದೆ, ಇಲ್ಲೇ ಸಿಕ್ಕರೆ ಚೆನ್ನಾಗಿರ್ತಾ ಇತ್ತು. ಬಟ್ ನೋಡೋಣ ಏನಾಗುತ್ತೆ. ಇವಾಗ ಇಲ್ಲಿಂದ ದಿವ್ಯಶ್ರೀ ಚೇಂಬರ್ ಅಂತ ಒಂದಿದೆ, ಒಂದು ಕಾಂಪ್ಲೆಕ್ಸು. ಅದರೊಳಗಡೆ ಇನ್ನೊಂದು EY ಕಂಪ್ನಿ ಎಲ್ಲ ಇದ್ದಾವೆ. ಅಲ್ಲಿ ಹೋಗೋಣ ಇವಾಗ. ಬನ್ನಿ, ಒಂದೇ ಈ ಕಾಂಪ್ಲೆಕ್ಸ್ ಹತ್ರ. ನೆಕ್ಸ್ಟ್ ಒಳಗಡೆ ಹೋಗ್ತೀನಿ, ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಕೆಲಸ ಮುಗೀತು, ಕೊನೆಗೂ ಹೋಗ್ತಾ ಇದ್ದೀನಿ ಇವಾಗ. ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಒಳಗಡೆ, ಮಾಡೋಕ್ಕೆ ಆಗಿಲ್ಲ. ನೋಡೋಣ, ನಾನು ನೆಕ್ಸ್ಟ್ ಯಾವಾಗಲೂ ಮಾಡ್ತೀನಿ. ಬಂದೆ ಮನೆಗೆ ಕೊನೆಗೂ. ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಇವತ್ತು, ಯಾಕಂದರೆ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದು ನಾನು ಆಫೀಸ್ಗೆ. ಸೊ ಅದಕ್ಕೆ ಮಾಡೋಕ್ಕೆ ಅಷ್ಟೊಂದು ಭಯದಿಂದ ಹೋಗ್ತಿದ್ದೆ. ಸೊ ಅದಕ್ಕೆ ಫುಲ್ ನರ್ವಸ್ ಆಗಿದೆ, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಜಾಸ್ತಿನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಿಂದ. ಸೊ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.